ಶಿವಮೊಗ್ಗ ಲೋಕಸಭಾ ಮತಕ್ಷೇತ್ರದ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಪಟ್ಟಂತೆ ಏಪ್ರಿಲ್ 19ರಂದು ಒಟ್ಟು 14 ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್, ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷದ ಅಭ್ಯರ್ಥಿ ಚಂದ್ರಶೇಖರ್ ಹೆಚ್ಸಿ, ಪಕ್ಷೇತರ ಅಭ್ಯರ್ಥಿಗಳಾಗಿ ಕೆಎಸ್ ಈಶ್ವರಪ್ಪ, ಡಿಎಸ್ ಈಶ್ವರಪ್ಪ, ಪಿ ಶ್ರೀಪತಿ, ಎಸ್ ಬಾಲಕೃಷ್ಣ ಭಟ್, ರವಿಕುಮಾರ್, ಪೂಜಾ ಅಣ್ಣಯ್ಯ, ಇಂತಿಯಾಜ್ ಎ ಅತ್ತಾ, ಸಂದೇಶ್ ಶೆಟ್ಟಿ, ಬಂಡಿ ರಂಗನಾಥ ವೈಆರ್, ಶೇಖರಪ್ಪ ಹೆಚ್, ಹನುಮಂತಪ್ಪ, ಜಿ ಜಯದೇವ ಸೇರಿದಂತೆ ಒಟ್ಟು 14 ನಾಮಪತ್ರಗಳ ಸಲ್ಲಿಕೆಯಾಗಿವೆ. ಏಪ್ರಿಲ್ 12ರಿಂದ 19ರವರೆಗೆ ಒಟ್ಟು 27 ಅಭ್ಯರ್ಥಿಗಳಿಂದ 38 ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಏಪ್ರಿಲ್ 20ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ಏಪ್ರಿಲ್ 22ರಂದು ಉಮೇದುವಾರಿಕೆ ಹಿಂಪಡೆಯಲು ಕಡೆಯ ದಿನವಾಗಿದ್ದು, ಮೇ 7ರಂದು ಮತದಾನ ನಡೆಯಲಿದೆ. ಕರ್ನಾಟಕದಲ್ಲಿ ಒಟ್ಟು 2 ಹಂತದಲ್ಲಿ ಮತದಾನ ನಡೆಯಲಿದ್ದು, ಏಪ್ರಿಲ್ 26 ಮೊದಲ ಹಂತದಲ್ಲಿ ಮತದಾನ ನಡೆದರೆ ಮೇ 7ನೇ ತಾರೀಕು 2ನೇ ಹಂತದಲ್ಲಿ ಮತದಾನ ನಡೆಯಲಿದೆ. 2ನೇ ಹಂತದ ಮತದಾನಕ್ಕೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಗೆ ಇವತ್ತು ಪುಲಿಸ್ ಸ್ಟಾಪ್ ಅನ್ನು ಹಾಕಲಾಗಿದೆ. ಅಂದ್ರೆ ಏಪ್ರಿಲ್ 12ರಿಂದ ಏಪ್ರಿಲ್ 19ರವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶವನ್ನು ನೀಡಲಾಗಿತ್ತು. ಏಪ್ರಿಲ್ 19 ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿತ್ತು. ಇವತ್ತು ಒಟ್ಟು 19 ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. 14 ನಾಮಪತ್ರಗಳು ಇಂದು ಸಲ್ಲಿಕೆಯಾಗಿವೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್, ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷದ ಅಭ್ಯರ್ಥಿ ಚಂದ್ರಶೇಖರ್ ಹೆಚ್ಸಿ ಸೇರಿದಂತೆ ಹಲವಾರು ಜನ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕಣ ಇಡೀ ದೇಶದಾದ್ಯಂತ ಗಮನ ಸೆಳೀತಾ ಇದೆ. ಪ್ರಮುಖವಾಗಿ ಬಿಜೆಪಿಯಿಂದ ಬಿವೈ ರಾಘವೇಂದ್ರ ಹಾಗೂ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ಕುಮಾರ್ ಅಖಾಡವನ್ನ ಪ್ರವೇಶ ಮಾಡ್ತಾ ಇದ್ದು, ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕೆಎಸ್ ಈಶ್ವರಪ್ಪನವರು ಕೂಡ ಕಣದಲ್ಲಿದ್ದಾರೆ. ಇವರು 3 ಜನನ ಬಿಟ್ರೆ ಬಹುತೇಕರು ಎಲ್ಲರೂ ಕೂಡ ಪಕ್ಷೇತರ ಅಭ್ಯರ್ಥಿಗಳೇ. ಇನ್ನು ಯುವಕರು ಕೂಡ ಈ ಬಾರಿ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದು, ಪೂಜಾ ಅಣ್ಣಯ್ಯ ಅನ್ನುವಂತಹ ಯುವತಿ ಕೂಡ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ನಾಳೆ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯಲಿದೆ. ಏಪ್ರಿಲ್ 22 ನಾಮಪತ್ರ ಹಿಂಪಡೆಯೋದಕ್ಕೆ ಕೊನೆಯ ದಿನ. ಯಾರಾದರೂ ನಾಮಪತ್ರವನ್ನ ಹಿಂಪಡೆಯಬೇಕು ಅಂತ ಇದ್ರೆ ಅವರು ಏಪ್ರಿಲ್ 22ರಂದು ನಾಮಪತ್ರವನ್ನ ಹಿಂತೆಗೆದುಕೊಳ್ಳಬಹುದು. ಇನ್ನು ಮೇ 7ನೇ ತಾರೀಕು ಚುನಾವಣೆ ನಡೆಯಲಿದೆ. ಜೂನ್ 4ನೇ ತಾರೀಕು ಮತ ಎಣಿಕೆ ನಡೆಯಲಿದೆ. ಏಪ್ರಿಲ್ 22ರ ನಂತರ ಚುನಾವಣಾ ಪ್ರಚಾರದ ಅಬ್ಬರ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅಂತಿಮವಾಗಿ ಯಾರೆಲ್ಲ ಕಣದಲ್ಲಿ ಇರ್ತಾರೆ ಅನ್ನುವಂಥದ್ದು ಏಪ್ರಿಲ್ 22ರ ನಂತರ ಗೊತ್ತಾಗುತ್ತೆ. ಈಗ ಒಂದಿಷ್ಟು ಜನ 27 ಜನ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಕೂಡ ಅದರಲ್ಲಿ ಒಂದಿಷ್ಟು ಜನ ಹಿಂತೆಗೆದುಕೊಳ್ಬಹುದು ಅಥವಾ ಒಂದಿಷ್ಟು ಜನ ನಾಮಪತ್ರ ಕೂಡ ತಿರಸ್ಕೃತಗೊಳ್ಬಹುದು. ಹಾಗಾಗಿ ಏಪ್ರಿಲ್ 22ರ ನಂತರ ಯಾರೆಲ್ಲ ಕಣದಲ್ಲಿ ಇರ್ತಾರೆ ಅನ್ನುವಂತ ಒಂದು ಫೈನಲ್ ಪಟ್ಟಿ ಸಿದ್ಧವಾಗುತ್ತೆ. ಅದಾದ ಬಳಿಕ ಚುನಾವಣಾ ಪ್ರಚಾರದ ಅಬ್ಬರ ಕೂಡ ಜೋರಾಗುತ್ತೆ.
ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಕರ್ನಾಟಕದಲ್ಲಿ 2 ಹಂತದಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿದ್ದು, ಶಿವಮೊಗ್ಗದಲ್ಲಿ ಮೇ 7ನೇ ತಾರೀಕು ಅಂದ್ರೆ 2ನೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಹಾಗಾದ್ರೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. ಏಪ್ರಿಲ್ 19ರಂದು ಒಟ್ಟು ಬಹಳಷ್ಟು ಜನ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿವರೆಗೆ ಯಾರೆಲ್ಲ ನಾಮಪತ್ರಗಳನ್ನ ಸಲ್ಲಿಕೆ ಮಾಡಿದ್ದಾರೆ, ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಇಡೀ ರಾಜ್ಯದ ಗಮನ ಸೆಳೆದಿರ್ತಕ್ಕಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 27 ಅಭ್ಯರ್ಥಿಗಳು ಇದುವರೆಗೂ ನಾಮಪತ್ರ ಸಲ್ಲಿಸಿದ್ದಾರೆ. ಮತ್ತೆ ಎಲ್ಲಾ ಅಭ್ಯರ್ಥಿಗಳು ಸೇರಿ ಒಟ್ಟು 38 ನಾಮಪತ್ರಗಳನ್ನ ಅವ್ರು ಸಲ್ಲಿಸಿದ್ದಾರೆ. ಅಂದ್ರೆ ಕೆಲವರು 2 ನಾಮಪತ್ರ, ಕೆಲವರು 3 ನಾಮಪತ್ರಗಳನ್ನ ಸಲ್ಲಿಸಿದ್ದಾರೆ. ಉದಾಹರಣೆಗೆ KS ಈಶ್ವರಪ್ಪನವರು 3 ಸೆಟ್ ನಾಮಪತ್ರವನ್ನು ಸಲ್ಲಿಸಿದ್ರು. ಕಾಂಗ್ರೆಸ್ನ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಸಹ 3 ಸೆಟ್ ನಾಮಪತ್ರ ಸಲ್ಲಿಸಿದ್ರು. ಮೆರವಣಿಗೆ ಮೂಲಕ ಬಂದ್ರು, ಮತ್ತೆ ಒಂದ್ಸರಿ ನಾಮಪತ್ರ ಸಲ್ಲಿಸಿದ್ರು. ಮತ್ತು ಕೊನೆಯ ದಿನ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನವೂ ಸಹ ಒಂದು ನಾಮಪತ್ರವನ್ನ ಅವರು ಸಲ್ಲಿಸಿದ್ದಾರೆ. ಇನ್ನ ಸಂಸದ ಡಿ.ವೈ. ರಾಘವೇಂದ್ರ ಬಿಜೆಪಿ ಅಭ್ಯರ್ಥಿ ಅವರು ಸಹ ಮೆರವಣಿಗೆ ಮೂಲಕ ಬಂದಾಗ ಒಂದೇ ಸಮಯದಲ್ಲಿ 2 ಸೆಟ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈ ರೀತಿ ಬಹಳಷ್ಟು ಜನ 2ಕ್ಕೆ 1ಕ್ಕಿಂತ ಜಾಸ್ತಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಈಗ ಶಿವಮೊಗ್ಗದಲ್ಲಿ ಒಟ್ಟು 27 ಅಭ್ಯರ್ಥಿಗಳು 38 ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಬಹಳ ರಾಷ್ಟ್ರೀಯ ಪಕ್ಷಗಳಾದಂತ ಕಾಂಗ್ರೆಸ್, ಬಿಜೆಪಿ ಜೊತೆಗೆ ಇನ್ನೂ ಹಲವು ಪಕ್ಷಗಳು, BSP ಆಗಿರ್ಬೋದು, ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, ಹಿಂದೂ ಮಹಾಸಭಾ ಆಗಿರ್ಬೋದು, ಇವರೆಲ್ಲರೂ ಅಭ್ಯರ್ಥಿಗಳು ಸಹ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ಪಕ್ಷೇತರ ಅಭ್ಯರ್ಥಿಗಳು ಸಹ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಯುವ ಜನರು ಸಹ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಶಿವರುದ್ರಯ್ಯ ಆಗಿರ್ಬೋದು, ಶಶಿಕುಮಾರ್ ಗೌಡ ಆಗಿರ್ಬೋದು, ಪೂಜಾ ಅಣ್ಣಯ್ಯ ಆಗಿರ್ಬೋದು, ಹೀಗೆ ಬಹಳಷ್ಟು ಜನ ನಾಮಪತ್ರ ಸಲ್ಲಿಸಿದರೆ ಒಟ್ಟು 27 ಅಭ್ಯರ್ಥಿಗಳು. ಆದ್ರೆ ನಾಮಪತ್ರ ಸಲ್ಲಿಕೆಗೆ ವಾಪಸ್ ಪಡಿಲಿಕ್ಕೆ 22ನೇ ತಾರೀಕುವರೆಗೂ ಅವಕಾಶ ಇದೆ. ಈ 27 ಜನರಲ್ಲಿ ಎಷ್ಟು ಜನ ನಾಮಪತ್ರವನ್ನು ಹಿಂಪಡಿತಾರೆ ಇನ್ನೂ ಖಚಿತ ಆಗಿಲ್ಲ. ನಾಮಪತ್ರ ವಾಪಸ್ ಪಡಿಬಹುದು, ಆದ್ರೆ ಯಾರು ಹೇಗೆ ಅಂತೇಳಿ. ಆದ್ರೆ ನಾಮಪತ್ರ ಸಲ್ಲಿಕೆ ವಾಪಸ್ ಪಡೆಯುವ ಅವಧಿ ಮುಗಿದ ನಂತರ ಕಣದಲ್ಲಿ ಇರೋರು ಎಷ್ಟು ಜನ ಅನ್ನೋದು ಖಚಿತ ಆಗುತ್ತೆ. ಈಗ ಸದ್ಯಕ್ಕಂತೂ 27 ಜನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಣದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ನಯನ. ಓಕೆ, 27 ಜನ ಅಭ್ಯರ್ಥಿಗಳು ಚುನಾವಣಾ ಅಖಾಡವನ್ನ ಪ್ರವೇಶ ಮಾಡಿರೋದ್ರಿಂದ, ನಾಮಪತ್ರವನ್ನ ಸಲ್ಲಿಸಿರೋದ್ರಿಂದ ಶಿವಮೊಗ್ಗ ಲೋಕಸಭಾ ಚುನಾವಣಾ ಕಣ ಹೇಗಿದೆ ಈ ಬಾರಿ? ನಯನ, ಶಿವಮೊಗ್ಗದಲ್ಲಿ ಇಡೀ ಶಿವಮೊಗ್ಗ ಲೋಕಸಭಾ ಕಣದ ಇತಿಹಾಸವನ್ನು ತೆಗೆದುಕೊಂಡ್ರೆ ಮೊಟ್ಟ ಮೊದಲ ಬಾರಿಗೆ ತ್ರಿಕೋನ ಸ್ಪರ್ಧೆ ಮತ್ತು ಪ್ರಬಲ ಪಕ್ಷೇತರ ಸ್ಪರ್ಧೆಯೊಬ್ಬರು ಇರೋ ಹಾಗೆ ಶಿವಮೊಗ್ಗ ಕಣ ಈಗ ತೋರಿಸ್ತಾ ಇದೆ. ಅಂದ್ರೆ ಬಹಳಷ್ಟು ವರ್ಷಗಳ ಕಾಲ ಇಲ್ಲಿ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಿತ್ತು. ಆದ್ರೆ ಕಳೆದ 2 ದಶಕದಿಂದ ಇದು ಬಿಜೆಪಿಯ ಕೋಟೆಯಾಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಡಿ.ವೈ. ರಾಘವೇಂದ್ರ ಅವರು ಗೆದ್ದಾಗಿನಿಂದ ಮತ್ತೆ ಬೇರೆ ಯಾವ ಪಕ್ಷಗಳು ಸಹ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಅದಕ್ಕಿಂತ ಹಿಂದೆ ಬಂಗಾರಪ್ಪನವರು ಗೆದ್ದಿದ್ರು. ಅದಕ್ಕಿಂತ ಹಿಂದಿನ ಇತಿಹಾಸ ಹೋದ್ರೆ ಇನ್ನು ಬೇರೆ ಕಾಂಗ್ರೆಸ್ ಮತ್ತೆ ಸಮಾಜವಾದಿ ಪಕ್ಷಗಳು ಸಹ ಇಲ್ಲಿ ಗೆದ್ದಿದೆ. ಮತ್ತೆ ಇತಿಹಾಸವನ್ನು ನೋಡಿದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಯಾವಾಗ್ಲೂ ಸಹ ಗಮನ ಸೆಳೆಯುವಂತ ಕ್ಷೇತ್ರವೇ ಹೌದು. ಆದ್ರೆ ಈಗ ಶಿವಮೊಗ್ಗ ಕಣದಲ್ಲಿ ಬಿಜೆಪಿಯ ಬಿ.ವೈ. ರಾಘವೇಂದ್ರ, ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ ಮತ್ತು ಪಕ್ಷೇತರ ಅಭ್ಯರ್ಥಿ ಅಂದ್ರೆ ಬಿಜೆಪಿ ಬಂಡಾಯ ಅಭ್ಯರ್ಥಿ KS ಈಶ್ವರಪ್ಪ, ಈ 3 ಬಹಳ ಪ್ರಮುಖ ಅಭ್ಯರ್ಥಿಗಳಾಗಿ ಗೋಚರಿಸ್ತಾ ಇದ್ದಾರೆ. ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳು ಮತ್ತೆ ಬೇರೆ ಬೇರೆ ಪಕ್ಷದ ಅಭ್ಯರ್ಥಿಗಳು ಸಹ ಇರ್ಬೋದು. ಆದ್ರೆ ಈ 3 ಜನ ಪ್ರಬಲ ಅಭ್ಯರ್ಥಿಗಳು ಕಾಣಿಸ್ತಾ ಇರೋದ್ರಿಂದ ಈ ಶಿವಮೊಗ್ಗ ಕ್ಷೇತ್ರದ ಇತಿಹಾಸದಲ್ಲಿ 3 ಪ್ರಬಲ ಅಭ್ಯರ್ಥಿಗಳು ಕಂಡಂತ ಉದಾಹರಣೆಗಳು ತುಂಬಾ ಕಡಿಮೆ, ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಯಾವಾಗ್ಲೂ ನೇರ ಹಣಾಹಣಿಗೆ ಈ ಕ್ಷೇತ್ರ ಸಾಕ್ಷಿ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಈಶ್ವರಪ್ಪನವರು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಏನಾಗ್ಬೋದು, ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗುತ್ತಾ? ಈಶ್ವರಪ್ಪನವರು ತಮ್ಮ ಪ್ರಾಬಲ್ಯವನ್ನ ಬೆಳೆಸ್ಕೋತಾರ, ಅಥವಾ ಪ್ರಬಲ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳಾದಂತಹ ಬಿ.ವೈ. ರಾಘವೇಂದ್ರ ಮತ್ತು ಗೀತಾ ಶಿವರಾಜ್ ಕುಮಾರ್ ಇವರಿಬ್ಬರ ನಡುವಿನ ಸ್ಪರ್ಧೆ ಅಂತಿಮವಾಗುತ್ತಾ? ಹಾಗಾಗಿ ಈ ಎಲ್ಲಾ ಪ್ರಶ್ನೆಗಳ ಕಾರಣಕ್ಕೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ತುಂಬಾ ಕುತೂಹಲದ ಕಣ ಆಗಿದೆ. ಆದ್ರೆ ಇನ್ನು ಈಗ ತಾನೇ ನಾಮಪತ್ರ ಸಲ್ಲಿಕೆ ಆಗಿದೆ. ನಾಮಪತ್ರ ವಾಪಸ್ ತೆಗೆದುಕೊಳ್ಳುವ ದಿನವೂ ಸಹ ಇನ್ನೂ ಬಾಕಿ ಇದೆ. ಹಾಗಾಗಿ ಎಲ್ಲಾ ಪ್ರಕ್ರಿಯೆಗಳು ಮುಗಿದ ನಂತರ ಮತದಾರ ಅವನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ಬೋದು. ಅವನ ಒಲವು ಒಂದು ಕಡೆ ಕಾನ್ಸಂಟ್ರೇಟ್ ಆಗ್ತಾ ಹೋಗ್ಬೋದು. ಹಾಗಾಗಿ ಈಗ ಅಂತೂ ಸದ್ಯಕ್ಕೆ ಯಾವ ರೀತಿಯ ಚಿತ್ರಣ ಇದೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಅಂತ ಸ್ಪಷ್ಟವಾಗಿ ಹೇಳೋದು ಕಷ್ಟ ಆಗುತ್ತೆ. ಆದ್ರೆ ಇದೊಂದು ಏನೇ ಆಗ್ಲಿ ಏನೇ ಬಿಡ್ಲಿ, ಆದ್ರೆ ಶಿವಮೊಗ್ಗ ಮಾತ್ರ ಯಾವತ್ತಿಗೂ ಇಡೀ ರಾಜ್ಯದ ಮತ್ತೆ ಇಡೀ ರಾಷ್ಟ್ರದ ಗಮನ ಸೆಳೆಯುವ ಕ್ಷೇತ್ರ ಆಗುತ್ತೆ ಅನ್ನೋದ್ರಲ್ಲಂತೂ ಯಾವುದೇ ಅನುಮಾನ ಇಲ್ಲ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಪುತ್ರ ಬಿ.ವೈ. ರಾಘವೇಂದ್ರ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಅವರು ಕಣದಲ್ಲಿದ್ದಾರೆ. ಹಾಗಾಗಿ ಇಡೀ ಚುನಾವಣೆಯಲ್ಲಿ ಒಂದು ಗಮನ ಸೆಳೆಯುವ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಯನ. ಓಕೆ, ಇನ್ನು KS ಈಶ್ವರಪ್ಪನವರು ಕೂಡ ನಾಮಪತ್ರವನ್ನ ಹಿಂತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಏಪ್ರಿಲ್ 22ರವರೆಗೂ ಕೂಡ ಸಮಯ ಇದೆ.
ಹಾಗಾಗಿ ಒಂದ್ ವೇಳೆ ಕೆಎಸ್ ಈಶ್ವರಪ್ಪನವರು ನಾಮಪತ್ರವನ್ನ ಹಿಂತೆಗೆದುಕೊಳ್ಳದೆ ಇದ್ರೆ ಆಗ ಅಸಲಿಯಾಗಿ ಶಿವಮೊಗ್ಗ ಲೋಕಸಭಾ ಚುನಾವಣಾ ಕಾವು ಏರತೊಡಗುತ್ತಲ್ವಾ? ನಯನ, ಮೊದಲ ದಿನದಿಂದಲೂ ಈಶ್ವರಪ್ಪನವರು ಯಾವ ಕಾರಣಕ್ಕೂ ನಾನು ನಾಮಪತ್ರನ ವಾಪಸ್ ಪಡೆಯೋದಿಲ್ಲ ಅಂತಾನೆ ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ಅವರು ತಮ್ಮ ಸ್ಟ್ಯಾಂಡ್ಗೆ ಸ್ಟಿಕ್ ಆನ್ ಆಗಿದ್ದಾರೆ. ಹಾಗಾಗಿ ಅವರು ನಾಮಪತ್ರ ವಾಪಸ್ ಪಡಿತಾರೆ ಅಂತ ಹೇಳಿ ಏನು ಎಲ್ಲರ ನಿರೀಕ್ಷೆ ಇತ್ತು, ಎಲ್ಲ ಊಹೆ ಇತ್ತು, ಅದೆಲ್ಲ ಅಸಾಧ್ಯ ಅನ್ನೋದು ಈಗ ತೋರ್ತಾ ಇದೆ. ಯಾಕಂದ್ರೆ ಅವರು ಮೊದಲ ದಿನದಿಂದಲೇ ಚುನಾವಣಾ ಕಣಕ್ಕೆ ನೇರವಾಗಿ ಧುಮುಕಿದ್ದಾರೆ. ಕ್ಷೇತ್ರಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ಸಭೆಗಳನ್ನ ಮಾಡ್ತಾ ಇದ್ದಾರೆ, ಬಹಿರಂಗ ಸಭೆಗಳನ್ನ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ, ಮತ್ತು ತಮ್ಮದೇ ಆದ ಒಂದು ಪಡೆಯನ್ನ ಮಾಡ್ತಾ ಇದ್ದಾರೆ, ಬೂತ್ಗಳ ಮಟ್ಟದಲ್ಲೂ ಸಮಿತಿಗಳನ್ನ ಮಾಡ್ತಾ ಇದ್ದಾರೆ. ಈ ತರದೆಲ್ಲ ಪ್ರಯತ್ನ ಮಾಡೋದ್ರಿಂದ ಬಹುಶಃ ಅವರು ನಾಮಪತ್ರ ಏನು ಅವಕಾಶ ಇದೆ ನಾಮಪತ್ರ ವಾಪಸ್ ಪಡಿಲಿಕ್ಕೆ 22ನೇ ತಾರೀಕುವರೆಗೂ. ಆದ್ರೆ ಈಗ ಅವರು ಇದುವರೆಗೂ ಮಾಡಿರುವ ಕೆಲಸ ಮತ್ತೆ ಅವರು ಸಾಗಿರುವ ದಾರಿಯನ್ನ ನೋಡಿದ್ರೆ ಅವರು ನಾಮಪತ್ರನ ವಾಪಸ್ ಪಡಿತಾರೆ ಅಂತಕ್ಕಂಥ ನಿರೀಕ್ಷೆ ಏನಿದೆ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಮತ್ತೆ ಈಶ್ವರಪ್ಪನವರು ಅದನ್ನ ಪದೇ ಪದೇ ಹೇಳಿದ್ದಾರೆ, ನಾನು ಯಾವ ಕಾರಣಕ್ಕೂ ವಾಪಸ್ ಬರೋದಿಲ್ಲ, ವಾಪಸ್ ಕಣದಿಂದ ವಾಪಸ್ ಹಿಂದೆ ಸರಿಯೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಈಶ್ವರಪ್ಪ ಕಣದಲ್ಲಿರೋದು ಬಹುತೇಕ ಖಚಿತ. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಆದ್ರೆ ಇದೇನಿದೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಶ್ವರಪ್ಪ ಕಣದಲ್ಲಿ ಉಳಿಯೋದು ಬಹುತೇಕ ಖಚಿತ ಅಂತಾನೆ ಅನಿಸ್ತಾ ಇದೆ ನಯನ. ಹಾಗಾಗಿ ಶಿವಮೊಗ್ಗ ಕಣ ರೋಚಕವಾಗಿದೆ. ಅಧಿಕೃತ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪನವರು 40 ವರ್ಷಗಳ ಕಾಲ ಪಕ್ಷವನ್ನು ಕಟ್ಟಿದಂತ ಈಶ್ವರಪ್ಪನವರು ಸ್ಪರ್ಧಿಸ್ತಾ ಇರೋದ್ರಿಂದ ಶಿವಮೊಗ್ಗ ಕಣ ರೋಚಕವಾಗಿದೆ, ರೋಚಕ ಆಗ್ತಾ ಇದೆ ಅಂತ ಹೇಳ್ಬೋದು ನಯನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.